ಇದು ನನ್ನ ಮಿನಿ ಲಾಗ್ ಆಗಿರುತ್ತೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ವಿಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್. ಟಾಪ್ ಆಗಿ ರೆಡಿಯಾಗಿ ಇನ್ನೇನು ಹೊರಗಡೆ ಹೋಗೋಣ ಅಂತ ಬರ್ತಿದ್ದೆ. ರೀಲ್ಸ್ ಮಾಡೋಣ ಅಂತ ಕರ್ತಿದ್ದಾರೆ. ಮೇಲೆ ಹೋಗೋಣ ಬನ್ನಿ. ಹಿಂಗೆ ರೀಲ್ಸ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲೇ ನೋಡಿ ನಾನು ರೀಲ್ಸ್ ಮಾಡೋದು. ಇವರೇ ನಮಗೆ ಸಪೋರ್ಟ್ ಮಾಡೋದು. ಇಂಥ ಗೆಳೆಯರನ್ನ ಏನು ನಿಮ್ಗೆ ಹೆಂಗಲ್ಲಿದ್ರೆ ಶೇರ್ ಮಾಡಿ. ಇವನೊಬ್ಬ ಬೇತಾಳ್ ಥರ ಬಂದಿದ್ದಾನೆ. ನೀವು ಚಡ್ಡಿಲೇ ಇರೋದಾ? ನಮ್ಮ ಸಂಸ್ಕೃತಿನ ಉಳಿಸ್ತಾ ಇರೋದೇ ಈ ಚಡ್ಡಿ. ಅದನ್ನ ಬರೀ ಇಂಥದೇ. ರೀಲ್ಸ್ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ ಫ್ರೆಂಡು ಬಂದಿದ್ದೆ ನಮ್ಮ ಸ್ಕೂಲ್ ಹತ್ರ. ರಿಸಲ್ಟ್ ಮಾಡೋಣ ಅಂತ ಬಂದರೆ ಸ್ಕೂಲ್ ಗೇಟೇ ಓಪನ್ ಆಗಿಲ್ಲ ನೋಡಿ. ಇವರಿಬ್ರು ಸಿಕ್ಕವ್ರೆ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೇ. ಇನ್ನೇನು ಮಾಡೋಕ್ಕಾಗಲ್ಲ ಅಂದು ನಮ್ಮ ದಾವಣಗೆರೆ ನಗರ ದೇವತೆ ದುರ್ಗಮ್ಮನ ದೇವಸ್ಥಾನಕ್ಕೆ ಬಂದ್ವಿ. ಬನ್ನಿ ಒಳಗೆ ಹೋಗೋಣ. ಕೈ ಮುಗಿದು ಒಳಗೆ ಹೊಂಟಿದ್ದ ನೋಡಿ, ಎಷ್ಟು ಭಕ್ತಿ ಇದೆ ದೇವ್ರ ಮೇಲೆ. ನಾನು ದುರ್ಗಮ್ಮಗೆ ಮಂಗಳಾರತಿ ತಗೊಂಡು ಹಂಗೆ ಅಡ್ಬಿದ್ದು ದೇವರೇ ಒಳ್ಳೆ ರಿಸಲ್ಟ್ ಬರಲಪ್ಪ ಅಂತ ಬೇಡ್ಕೊಂಬಿಟ್ಟೆ. ನನ್ನ ಮಚ್ಚ ನನಗೆ ದುರ್ಗಮ್ಮಂದು ಆಧಾರ ಹಚ್ಬಿಟ್ಟ. ನಾನು ಹಂಗೆ ಅಡ್ಬಿದ್ದೆ. ನನ್ನ ಮಚ್ಚಂದು ಎಕ್ಸಾಮ್ ಪಾಸ್ ಆಗಲಿ ಅಂತಂದು ಬೇಡ್ಕೊಂಡು ನಾನು ಅಡ್ಬಿದ್ದು ಎದ್ದಾದ್ಮೇಲೆ ಗಂಟೆ ಹೊಡೆದು ದುರ್ಗಮ್ಮಗೆ ಅಡ್ಬಿದ್ದು ನಾವು ಹೊಂಟಿದ್ದು ಮನೆ ಕಡೆ. ನಮ್ಮ ದೋಸ್ತ ಈ ಪ್ಲೇಸ್ ಚೆನ್ನಾಗಿದೆ ಅಂತ ರೀಲ್ಸ್ ಮಾಡ್ತಾವನೆ. ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಮನೇಲಿ ಹೋಗ್ತಿದ್ವಿ. ಅಷ್ಟಲ್ಲೇ ನಮ್ಮ ಮಚ್ಚ ಒಂದು ಹೇಳ್ದ, ಏನಂತ ಗಳಿಸ್ತೇಳಿ ಬಾ ಮುಚ್ಚ ಚೌಲ್ಟ್ರಿ ಚೌಲ್ಟ್ರಿಗೆ ಹೋಗೋಣ. ಇನ್ನೇನು ಊಟ ಎಲ್ಲ ಬಡಿಸಿದ್ರು. ಇನ್ನೇಕೆ ತಡ ಮಾಡೋದು ಅಂದ್ಕೊಂಡು ನಾವು ಆಯ್ ಮಾಡಿದ್ದು ಬ್ಯಾಟಿಂಗ್. ಇಲ್ಲಿ ಊಟ ನೀಡೋರು ನೋಡಿದರೆ ನಮಗೆ ಶಾಕ್ ಆಯಿತು. ಯಾಕಂದರೆ ಊಟ ನೀಡೋರು ಎಷ್ಟು ದೊಡ್ಡವರು ಇದ್ದಾರೆ ನೋಡಿ. ಊಟ ಮುಗಿಸ್ಕೊಂಡು ಬಂದಿದ್ದೆ. ನಮಗೆ ತಲೆಗೆ ಒಂದು ಅರ್ಧ ದುಡ್ಡು ಎಲ್ಲ ಮುಂಜಾತ್ರೆ ಅಂದಂಗೆ ಯಾರ್ದ ಮದುವೆ ಹೊಟ್ಟೆ ತುಂಬ ಊಟ. ಇನ್ನೇನು ಹೊಟ್ಟೆ ತುಂಬ ಊಟ ಮಾಡಿ ಹೊರಗಡೆ ಬಂದ ಸಮಯದಲ್ಲಿ ನಮ್ಮ ಫ್ರೆಂಡ್ ಏನು ಮಾಡ್ತಾವನೆ ನೋಡ್ರಿ. ಅಂಡ ಹೊಟ್ಟೆ ತುಂಬ ಉಂಡ. ಈ ಬಿಸಿಲಲ್ಲಿ ನಮ್ಮ ಮಚ್ಚ ತಂಪಾದ ಸ್ಮೂತ್ ಜ್ಯೂಸ್ ತಗೊಂಡು ನಾವು ಚೇಸ್ ಮಾಡಿಕೊಂಡು ಹೊಂಟಿದ್ದು ಮನೆ ಕಡೆ. ಇನ್ನೇನು ನಡೆದು ಸಾಕಾಯಿತು ಅನ್ನೋಷ್ಟರಲ್ಲಿ ನಮ್ಮ ಮಚ್ಚ ಬಾ ಮಚ್ಚ ನೀರು ಕುಡಿಯೋಣ ಅಂತ ಕರ್ಕೊಂಡು ಹೋದ. ನೀರು ಕುಡಿದು ಆದಮೇಲೆ ಬಾ ಮಚ್ಚ ಐಸ್ ಕೊಡಿಸ್ತೀನಿ ಅಂದ. ಜೇಬಲ್ಲಿ ನೋಡಿದರೆ ದುಡ್ಡೇ ಇಲ್ವಾ. ಫುಲ್ ಸುಸ್ತಾಗ್ತಿದೆ. ಏನು ಮಾಡೋಣ? ಏನು ಡ್ರಾಪ್ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ದ ನಮ್ಮ ಅಜ್ಜ. ಅಂತೂ ಇಂತೂ ಒಂದಣ್ಣ ಡ್ರಾಪ್ ಕೊಟ್ಬಿಟ್ಟ. ಇನ್ನೇನು ಮನೆ ಕಡೆ ಹೊರಟ್ವಿ. ಈ ಲಾಗ್ ಏನಾರು ಇಷ್ಟ ಆದರೆ ಲೈಕ್ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಅಷ್ಟೇ.